6 ತಾಲೂಕು ಸೇರಿ ಎಲ್ಲ ತಾಲೂಕು ಅಧ್ಯಕ್ಷರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಕೂಡ 6 ತಾಲೂಕು ನಾಯಕರೆಲ್ಲ ಸೇರಿ ಇವತ್ತು ಗೌರವಾನ್ವಿತ ನಮ್ಮ ಮಾಜಿ ಅಧ್ಯಕ್ಷರು ಶ್ರೀಕೃಷ್ಣನ ನೇತೃತ್ವದಲ್ಲಿ ನಮ್ಮ ಕೋಲಾರ ಜಿಲ್ಲಾ ವೇದಿಕೆ ಅಧ್ಯಕ್ಷರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 6 ವರ್ಷಗಳಿಂದ ಜಿಲ್ಲಾ ಅಧ್ಯಕ್ಷರು ಕೊರತೆ ಇರುವುದರಿಂದ ನಮ್ಮ ಹಿರಿಯರಾಗಿರ್ತಕ್ಕಂಥ 4 ಬಾರಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿದ್ದರು. ಅವರು 6 ವರ್ಷ ಅವರು ರಾಜೀನಾಮೆ ಕೊಟ್ಟು ಅದು ಖಾಲಿ ಇರೋದ್ರಿಂದ ಇವತ್ತು ಜಿಲ್ಲೆಯಲ್ಲಿ ಸರ್ವಾನುಮತದಿಂದ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಇದು ಫಂಕ್ಷನ್ ಅಲ್ಲ ಸರ್. ಏನಿವತ್ತು ಜಿಲ್ಲೆಯಲ್ಲಿ ನಾನು ನೂತನವಾಗಿ ಅಧ್ಯಕ್ಷ ಮಾಡಿರೋಲ್ಲ ಸಮಾಜದಲ್ಲ ಕೂಡ ನನಗೆ ಇವತ್ತು ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಏನಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1,20,000 ಜನ ಸಮಾಜದವರದ್ದು ರಾಜಕೀಯ ಕೊರತೆ ಇದೆ. ಹಿಂದುಳಿದವರ್ತಕ್ಕಂಥ ಸಮಾಜಕ್ಕೆ ಎಲ್ಲ ಪಕ್ಷದಲ್ಲಿ ಕೂಡ ರಾಜಕೀಯ ಕೊರತೆ ಇದೆ. ನಮ್ಮ ಎಲ್ಲ ಪಕ್ಷದಲ್ಲಿ ಕೂಡ ಗುರುತಿಸಿ ನಮಗೆ ರಾಜಕೀಯವಾಗಿ ನಮಗೆ ಸ್ವಲ್ಪ ಒಳ್ಳೆ ಶಕ್ತಿಯನ್ನು ಕೊಡಬೇಕು ಅಂತ ಎಲ್ಲ ಪಕ್ಷಾತೀತವಾಗಿ ನಾವು ದುಡಿಬೇಕು, ಒಳ್ಳೆ ಶಕ್ತಿಯನ್ನು ಕೊಡಬೇಕು. ನಾವೆಲ್ಲ ಕೂಡ ಎಲ್ಲ ತಾಲೂಕಲ್ಲಿ ಎಣ್ಣೆ ತೊಂದರೆ ಕೂಡ ನಾವೆಲ್ಲ ಸಮಾಜದಲ್ಲಿ ಒಪ್ಪಿಕೊಂಡು ಎಲ್ಲರೂ ಕೂಡ ಸರ್ವಾನುಮತವಾಗಿದ್ದು ನಾವು ಸಮಾಜ ಸೇವೆ ಮಾಡ್ಕೊಂಡು ಬಂದು ಎಲ್ಲರೂ ಕೂಡ ನಮಗೆ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮಗೂ ಕೂಡ ಸಮಾಜದಲ್ಲಿ ಒಳ್ಳೆ ಮಾರ್ಗದರ್ಶನ ಸಿಗಲಿ, ಒಳ್ಳೆ ನಾಯಕತ್ವ ಸಿಗಲಿ ಅಂತ ನಾವೆಲ್ಲ ಕೂಡ ಸಮಾಜದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಪ್ರತಿ ವರ್ಷ ಕೂಡ 15 ತಾರೀಕು ಸರ್ಕಾರ 15 ತಾರೀಕು 14ನೇ ತಾರೀಕು ಸರ್ಕಾರ ನಮ್ಮ ಸಿದ್ದರಾಮಯ್ಯ ಜಯಂತಿಯನ್ನು ಮಾಡಬೇಕು ಅಂತ ಸರ್ಕಾರ ಎಲ್ಲ ಮಾಡ್ತಾರೆ. ಈಗಾಗಲೇ 14ನೇ ತಾರೀಕು ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಮತ್ತು ಎಲ್ಲ ಕೂಡ ತೀರ್ಮಾನ ಮಾಡಿರ್ತಾರೆ. ಅದರಿಂದ ಎಲ್ಲ ಕೂಡ ನೀವು ಬಂದಿರ್ತಕ್ಕಂಥ ಎಲ್ಲ ಸಮಾಜವನ್ನು ಮನವಿ ಮಾಡಿಕೊಳ್ಳುತ್ತೆ. 14ನೇ ತಾರೀಕಲ್ಲೂ ಕೂಡ ಬಂದು ನಾವು ಜಯಂತ್ಯೋತ್ಸವ ಮಾಡಿ ಮುಂದಿನ ಒಂದು ತಿಂಗಳಲ್ಲಿ ಜಿಲ್ಲೆಯಲ್ಲಿ ಸುಮಾರು 25,000 ಜನ ಸೇರಿ ಒಳ್ಳೆ ಸಿದ್ದರಾಮಯ್ಯ ಜಯಂತಿಯನ್ನು ನಮ್ಮ ಸ್ವಾಮಿಯನ್ನು ಕರೆಸಿ ಸಿದ್ದರಾಮಯ್ಯ ಸ್ವಾಮಿಯನ್ನು ಕರೆಸಿ ಎಲ್ಲ ನಮ್ಮ ಸಮಾಜದ ಮಂತ್ರಿಗಳಾಗಿರ್ತಕ್ಕಂಥ ಶಾಸಕರೆಲ್ಲ ಕೋಲಾರ ತಂದು ನಮ್ಮ ಸಮಾಜಕ್ಕೆ ಒಳ್ಳೆ ಶಕ್ತಿಯನ್ನು ನೀಡಲಿ ಅಂತ ನಾವು ಇನ್ನೊಂದು ಈ ಕಾರ್ಯಕ್ರಮ ನಾವೆಲ್ಲ ನಾಯಕರೆಲ್ಲ ಸೇರಿ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಎಲ್ಲ ಈ ನಾಯಕರೆಲ್ಲ ಸೇರಿ ಕಮಿಟಿ ಮತ್ತು ಎಲ್ಲ ತಾಲೂಕುಗಳು ಸೇರಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದೆ. ಅದಕ್ಕೆಲ್ಲ ಸಹಕರಿಸಬೇಕಂತ ಎಲ್ಲ ಸಮಾಜದ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ. ಡಿಮ್ಯಾಂಡು ಸಮಾಜದಲ್ಲಿ ಈಗಾಗಲೇ ಏನು ಕಲ್ಲು ಹೊಡ್ತಕ್ಕಂಥವ್ರು, ಮಣ್ಣು ಕೆಲಸ ಮಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಎಲ್ಲ ಕಷ್ಟ ದುಡಿದು ಆಮೇಲೆ ನಮ್ಮ ಪಟ್ಟಣದಲ್ಲಿ ಭಾಳ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಸಮಾಜದ ಗೋವಿ ಸಮಾಜದವರೇ. ಬಿಟ್ಟು ಕ್ಲೀನ್ ಮಾಡ್ಬೇಕಂದ್ರೂ ಕೂಡ ಯಾರು ಕೂಡ ನಾವೇ ಕ್ಲೀನ್ ಮಾಡ್ಬೋದು ಅಂತ ಬಡತನ ಬಂದಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಭಾಳ ತೊಂದರೆ ಆಗಿದೆ. ಈಗಾಗಲೇ ಎಲ್ಲ ಕೋಲಾರ ತಾಲೂಕು ಇರ್ಬೋದು, ಮಾಲೂರು ತಾಲೂಕು, ಗುಲ್ಬಾರ್ ತಾಲೂಕು ಇರ್ಬೋದು, 4-5 ತಾಲೂಕು ಸಿನಿಮಾರ್ ತಾಲೂಕಲ್ಲಿ ಬಂಡೆಗಳು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸುಮಾರು 20 ವರ್ಷಗಳಿಂದ ನಾವು ನಮ್ಮೆಲ್ಲ ನಾಯಕರುಗಳು ಒಂದು ನೇತೃತ್ವದಲ್ಲಿ ನಮ್ಮೆಲ್ಲ ಸರ್ಕಾರಗಳು ಒತ್ತಾಯ ಮಾಡಿದ್ರು. ಯಾರ್ಯಾರು ಬಂಡೆ ಕೆಲಸ ಮಾಡ್ತಾರೋ, ಯಾರ್ಯಾರು ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾರೋ ಅವರೆಲ್ಲ ಎಲ್ಲಿ ಕೆಲಸ ಮಾಡಿದ್ರು ಅವ್ರಿಗೆ ಗುರುತಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ನ್ಯಾಯ ಕೊಡಿಸಬೇಕು, ಅವ್ರಿಗೆ ಮಂಜೂರು ಮಾಡಬೇಕು ಅಂತ ಈಗಾಗಲೇ ಸರ್ಕಾರನ ಆದೇಶ ಮಾಡಿದೆ. ಅದು ಈಗಾಗಲೇ ಜಿಲ್ಲಾಡಳಿತ ನಮಗೆ ಅದು ತೊಂದರೆ ಮಾಡ್ತದೆ. ಯಾರ್ಯಾರು ಬಂಡವಾಳ ಸಾಹಿತಿದ್ದಾರೆ, ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ 1 ಎಕರೆ 2 ಎಕರೆ ಮಾಡ್ಕೊಡ್ತಾ ಇದ್ದಾರೆ. ಈ ನಮ್ಮ ಸಮಾಜ ಮೊದಲಿಂದಲೂ ಕೂಡ ಕೆಲಸ ಮಾಡಿಕೊಂಡು ವಾರ್ಡ್ ವಿದ್ಯೆಯಲ್ಲಿರ್ಬೋದು, ಕೊಂಡೆ ವಿದ್ಯೆಯಲ್ಲಿರ್ಬೋದು, ಕಲ್ಲು ಹೊಡ್ತಕ್ಕಂಥವ್ರು, ಬಂಡೆ ಹೊಡ್ತಕ್ಕಂಥವ್ರು ಅವರಲ್ಲಿ ಒಂದು 30 ಪಾರ್ಟಿ ಅಥವಾ ಪಾರ್ಟಿ 60 ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದಾರೆ. ಅದನ್ನು ಇವ್ರು ಗೊತ್ತಿದ್ರೆ ಬೇರೆಯವರು ದುಡ್ಡು ಕೊಟ್ಟು ಮೈಸೂರು ಜಿಲ್ಲಾಡಳಿತದಲ್ಲಿ ತೊಂದರೆ ಆಗ್ತದೆ. ಇದೆಲ್ಲ ಕೂಡ ಸರಿಪಡಿಸಬೇಕು ಅಂತ ನಮ್ಮ ಎಲ್ಲ ಸಂಬಂಧಪಟ್ಟ ಎಲ್ಲ ಶಾಸಕರುಗಳು ಎಲ್ಲ ಮಂತ್ರಿಗಳನ್ನು ಕರೆಸಿ ಅವ್ರ ಮೇಲೆ ಒತ್ತಾಯ ಮಾಡಿ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟು ಇದೆಲ್ಲ ಕೂಡ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತೀನಿ.